ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಯವರು ಈಗ ತಮ್ಮ ಸ್ವಪಕ್ಷದವರ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಇಕ್ಬಾಲ್ ಅನ್ಸಾರಿಯವರು ಮಾತನಾಡಿ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದೀಗ ಮಿನಿಸ್ಟರ್ಗಳ ವಿರುದ್ಧ ಮತ್ತೊಂದು ಬಾಂಬ್ ಕೂಡ ಸಿಡಿಸಿದ್ದಾರೆ. ಅವರು ಒಬ್ಬ ಶಾಸಕನಾಗಿ ಆಯ್ಕೆಯಾಗಿರ್ತಾನೆ, ಅವನ ನಸೀಬ್ನಲ್ಲಿ ಏನಾದರೂ ಇದ್ದರೆ ಮಂತ್ರಿಯಾಗಿ ಹೊರಹೊಮ್ತಾರೆ. ಆಗ ಪ್ರತಿಯೊಂದು ಅಧಿಕಾರಿಗಳಿಗೆ ದುಡ್ಡಿಗೆ ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ DYSP 1,50,00,000 1,40,00,000 ಕೊಡಬೇಕು ಅಂತ ಒಂದು ಭಾರಿ ಬಾಂಬ್ ಸಿಡಿಸಿದ್ದಾರೆ. ಈಗ DSPಗಳು ಬರ್ತಾರೆ, ಏನು ಅಲ್ಲಿ ನೀರು ಚೆನ್ನಾಗಿದೆ, ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಅಂತರ್ಜಲ ವಾತಾವರಣ ಚೆನ್ನಾಗಿದೆ, ಶಾಲೆಗಳು ಚೆನ್ನಾಗಿದ್ದಾವೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಓದಿಸೋಣ, ಅಲ್ಲಿ ಒಂದು ಸರ್ವಿಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ತಾರೆ. ಹೋಗಿ ಸರ್ ನಿಮ್ಮ ಏರಿಯಾದಲ್ಲಿ ಬರ್ಬೇಕಂತ ಮಾಡೀನಿ, ಕೆಲಸ ಮಾಡ್ಬೇಕಂತ ಮಾಡೀನಿ, ಆಯ್ತಾ ಸರಿ ಅವ್ರ ಹತ್ರ ಮಾತಾಡು, ನಮ್ಮ PA ಹತ್ರ ಅವ್ರ ಹತ್ರ ಫಿಗರ್ ಕೊಟ್ಬಿಡ್ತಾರೆ ಇವರು. ಸೊ ಆ ಥರ ಅವರು ಫಿಗರ್ ಕೇಳಿದ ತಕ್ಷಣನೇ ಅಧಿಕಾರಿಗಳಿಗೆ 2 ದಿವಸ ಜ್ವರ ಬಂದ್ಬಿಡ್ತೈತೆ. ಏನಪ್ಪ ಇದು, ನಾವು ಎಲ್ಲಿ ಕೊಟ್ಟಿಲ್ಲ ಹೆಂಗಪ್ಪ ಅಂತೇಳಿ. ಈಗ ಬೇರೆ ಬೇರೆಯವ್ರಿಗೆ ಅವ್ರು ವಿಚಾರಿಸ್ತಾರೆ, ಅವ್ರು ಏನು ಮಾಡ್ತಾರೆ, ಇಲ್ಲಿ ಏನು ಮಾಡಕ್ ಬರಲ್ಲಪ್ಪ, ನಿನಗೆ ಮಾಡ್ಬೇಕಾಗಿದ ಕೊಟ್ಟು ತೆಗಿ ನೀನು ಲೂಟಿ ಮಾಡು ಅಂಥೇಳಿ. ಅದು ನಮ್ಮ ಜನ ಯೋಚನೆ ಮಾಡಬೇಕು, ಅವ್ರು ಹೆಂಗ್ ಲೂಟಿ ಮಾಡ್ತಾರೆ. ಅಲ್ಲಿ ಕೊಡ್ತಾರೆ ಯಾರಿಗೆ, ಜನ